ನಮ್ಮ ಕರ್ನಾಟಕದ ಪ್ರಸಿದ್ಧ ಸಾಹಿತಿ ಹಾಗೂ ಪತ್ರಕರ್ತರು ಡಿ.ವಿ.ಜಿ ಅವರ ಒಂದೆರಡು ಸಾಲುಗಳನ್ನ ಇವತ್ತಿನ ಈ ಕ್ಷಣದಲ್ಲಿ ನೆನಪಿಸಿಕೊಳ್ಬೇಕಾಗತ್ತೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಕಗ್ಗದ ಅರ್ಥ ಬಹಳಷ್ಟು ಆಳ ಮತ್ತು ಬದುಕಿದ ಮಹತ್ವದ ಮೌಲ್ಯಗಳನ್ನ ತಿಳಿಸಿಕೊಡುತ್ತೆ ಅಂತಾನೆ ಹೇಳಬಹುದು. ಹುಲ್ಲಾಗು ಬೆಟ್ಟದಡಿ ಅಂತಂದ್ರೆ ದೊಡ್ಡತನದ ಆಸೆ ಬಿಡಿ, ಸರಳವಾಗಿ ಮತ್ತು ವಿನಮ್ರವಾಗಿ ಬದುಕಿ ಅನ್ನುವಂತಹ ಸಾಲು. ಮನೆಗೆ ಮಲ್ಲಿಗೆಯಾಗು, ಮನೆಯೊಳಗೆ ಸುಗಂಧ ಹರಡುವ ಮಲ್ಲಿಗೆ ಹೂವಿನಂತೆ ಪ್ರೀತಿಯೂ ಸಂತೋಷವೂ ಕೊಡಬೇಕು. ಇನ್ನು ಕಲ್ಲಾಗೋ ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಕಷ್ಟಗಳು ಬಂದಂತಹ ಸಂದರ್ಭದಲ್ಲಿ ಕಲ್ಲಿನಂತೆ ಗಟ್ಟಿಯಾಗಿರಬೇಕು, ಸುಲಭವಾಗಿ ಯಾರು ಕೂಡ ಕುಗ್ಗಬಾರದು. ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಗೆ ಬಡವರಿಗೆ ಸಿಹಿಯಾಗಿರಬೇಕು, ಸಹಾಯ ಮಾಡುವಂತಹ ಮನಸ್ಸು ಇರಬೇಕು. ಎಲ್ಲರೊಳಗೊಂದಾಗು ಅಂತಂದ್ರೆ ಎಲ್ಲರ ಜೊತೆ ಒಂದಾಗಿ ಸಹಜವಾಗಿ ಭೇದ ಭಾವ ಇಲ್ಲದೆ ಬದುಕಬೇಕು ಅನ್ನುವಂತಹ ಡಿ.ವಿ.ಜಿ ಅವರ ಕಗ್ಗದಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸಾಧಕರನ್ನ ಗುರುತಿಸಿ ಇವತ್ತು ಗೌರವವನ್ನ ಸಲ್ಲಿಸ್ತಾ ಇದೆ.